ಕುಷ್ಠರೋಗ ಮೈಕೋಬ್ಯಾಕ್ಟೀರಿಯಾ ಲೆಪ್ರೆ ಎಂಬ ಸೂಕ್ಷ್ಮಾಣುವಿನಿಂದ ಬರುತ್ತದೆ. ಕುಷ್ಠರೋಗವು ಒಂದು ಸೂಕ್ಷ್ಮಾಣು ಕ್ರಿಮಿಯಿಂದ ಬರುವ ಕಾಯಿಲೆ ಹಾಗೂ ಇದು ನಿಧಾನವಾಗಿ ಹರಡುವ ಸೋಂಕು ರೋಗ. ಅದು ಮುಖ್ಯವಾಗಿ ಚರ್ಮ ಮತ್ತು ನರಗಳ ಮೇಲೆ ಪ್ರಭಾವ ಬೀರುತ್ತದೆ. ಅದು ನಿಧಾನವಾಗಿ ಬೆಳೆದು ಹರಡುವುದು. ರೋಗದ ಮೊದಲ ಲಕ್ಷಣಗಳು ವ್ಯಕ್ತವಾಗಲು ಸರಾಸರಿ 3 ವರ್ಷಗಳು ಆಗಬಹುದು. ಕುಷ್ಠರೋಗವು ಲಿಂಗ ವಯಸ್ಸಿನ ಭೇದಭಾವವಿಲ್ಲದೆ ಯಾರಿಗಾದರೂ ಬರಬಹುದು. ಕುಷ್ಠರೋಗವನ್ನು ಬಹು ಔಷಧಿ ಚಿಕಿತ್ಸೆಯಿಂದ 6 ರಿಂದ 12 ತಿಂಗಳ ಒಳಗಾಗಿ ಸಂಪೂರ್ಣವಾಗಿ ಗುಣಪಡಿಸಬಹುದು. ಗುಣ ಹೊಂದಿದ ರೋಗಿಗಳು ಸಂಪೂರ್ಣ ಸಹಜ ಜೀವನ ನಡೆಸಬಹುದು. ಕುಷ್ಠರೋಗದ ಲಕ್ಷಣಗಳು: ಚರ್ಮದ ಮೇಲೆ ತಿಳಿ ಕಂದು ಬಣ್ಣದ ಮಚ್ಚೆ ಇರುವುದು, ಸ್ಪರ್ಶಜ್ಞಾನ ಇರುವುದಿಲ್ಲ, ಕಿವಿ ಮುಖ ಕೈಕಾಲುಗಳಲ್ಲಿ ಗಂಟು ಆಗುವುದು, ಕಣ್ಣು ಕೈ ಪಾದಗಳಲ್ಲಿ ಬಲಹೀನತೆ, ಅಂಗಾಲುಗಳಲ್ಲಿ ಹುಣ್ಣು, ಕಣ್ಣು ಪೂರ್ಣ ಮುಚ್ಚಲು ಆಗದೇ ಇರುವುದು, ಬೆವರು ಬರುವುದಿಲ್ಲ, ಕೂದಲು ಬೆಳೆಯುವುದಿಲ್ಲ. ಮಚ್ಚೆ ಕೆಲವು ತಿಂಗಳ ನಂತರ ನಿಧಾನವಾಗಿ ದೊಡ್ಡದಾಗುತ್ತದೆ. ಮುಖದಲ್ಲಿ ಹೊಳೆಯುವ ಚರ್ಮ. ಕೊನೆಯ ಹಂತದಲ್ಲಿ ಕೈಕಾಲು ಬೆರಳುಗಳು ಮುದುಡಿಕೊಳ್ಳುತ್ತವೆ. ರೋಗದ ವಿಧಗಳು: ಪ್ಯಾಸಿಬ್ಯಾಸಿಲರಿ ಮತ್ತು ಮಲ್ಟಿಬ್ಯಾಸಿಲರಿ. ಕುಷ್ಠರೋಗವನ್ನು ಮಚ್ಚೆಗಳ ಸಂಖ್ಯೆಯ ಆಧಾರದ ಮೇಲೆ ಪ್ಯಾಸಿಬ್ಯಾಸಿಲರಿ ಅಥವಾ ಮಲ್ಟಿಬ್ಯಾಸಿಲರಿ ಎಂದು ವರ್ಗೀಕರಿಸಬಹುದು. 1 ರಿಂದ 5 ಮಚ್ಚೆಗಳಿದ್ದು ಒಂದು ನರಕ್ಕೆ ಸೋಂಕು ತಟ್ಟಿದಲ್ಲಿ ಅದನ್ನು ಪ್ಯಾಸಿಬ್ಯಾಸಿಲರಿ ಎನ್ನುವರು. ಇದು 6 ತಿಂಗಳ ಔಷಧಿ ಮಾಡುವುದು. 6ಕ್ಕೂ ಹೆಚ್ಚು ಮಚ್ಚೆ ಕಲೆಗಳಿದ್ದು 1ಕ್ಕೂ ಹೆಚ್ಚು ನರಗಳಿಗೆ ಸೋಂಕು ತಟ್ಟಿದಲ್ಲಿ ಅದನ್ನು ಮಲ್ಟಿಬ್ಯಾಸಿಲರಿ ಎನ್ನುವರು. ಇದು 12 ತಿಂಗಳ ಔಷಧಿ ಇರುತ್ತದೆ. ಸಕಾಲದಲ್ಲಿ ಚಿಕಿತ್ಸೆ ಪಡೆಯದಿದ್ದರೆ ಆಗುವ ಅನಾಹುತಗಳು: ಕುರುಡುತನ, ಹಸ್ತ ಮತ್ತು ಪಾದಗಳ ನಿಶ್ಶಕ್ತಿ, ಸ್ನಾಯುಗಳ ಸೆಳೆತ, ಹುಣ್ಣು, ಮಾಂಸಖಂಡಗಳ ನಿಶ್ಶಕ್ತಿ ಹಾಗೂ ಮಾಂಸಖಂಡಗಳು ನಶಿಸುವಿಕೆ ಆಗುತ್ತದೆ. ಕುಷ್ಠರೋಗವು ಸಂಪೂರ್ಣವಾಗಿ ಗುಣಪಡಿಸಬಹುದಾದ ರೋಗ. ಪ್ರಾರಂಭದ ಹಂತದಲ್ಲಿಯೇ ಪತ್ತೆ ಮಾಡಿದರೆ ಬೇರೆಯವರಿಗೆ ಹರಡುವುದು ತಡೆಯಬಹುದು. ಇದು ದೇವರ ಶಾಪ, ಪಾಪದ ಫಲವಲ್ಲ. ಈ ರೋಗವನ್ನು ಶೀಘ್ರ ಪತ್ತೆ ಹಾಗೂ ಚಿಕಿತ್ಸೆ ಮೂಲಕ ತಡೆಯಬಹುದು. ಕುಟುಂಬದ ಸದಸ್ಯರಿಗೆ ತಪಾಸಣೆ ಮಾಡಿಸಬೇಕು. ಉತ್ತಮ ವೈಯಕ್ತಿಕ ಸ್ವಚ್ಛತೆ ಕಾಪಾಡಬೇಕು. BCG ಲಸಿಕೆ ಕೆಲವೊಮ್ಮೆ ರಕ್ಷಣೆ ನೀಡಬಹುದು. ಇವೆಲ್ಲಗಳಿಂದ ಈ ರೋಗವನ್ನು ತಡೆಯಬಹುದು. ಕುಷ್ಠರೋಗಕ್ಕೆ ಭಯ ಬೇಡ. ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುವುದು.